ಯಾವುದನ್ನು ಮತ್ತೆ ಮತ್ತೆ ಮಾಡಬೇಕು ಮತ್ತೆ ಮತ್ತೆ ಮಾಡಬೇಕು ಅಂತ ಮನಸ್ಸು ಹಠ ಮಾಡ್ತಿರತ್ತೋ, ಆ ಕಾರ್ಯ ಮಾಡೋದ ಹೊರತು ಮನಸ್ಸಿಗೆ ಸಮಾಧಾನ ಉಂಟಾಗೋದಿಲ್ಲೋ ಅದಕ್ಕೆ ಹೆಸರು ಚಟ ಅಂತ. ಸಾಮಾನ್ಯವಾಗಿ ಈ ಚಟಕ್ಕೆ ಯಾರು ಒಳಗಾಗಿರ್ತಾರೆ ಅವರನ್ನು ಆ ಚಟದಿಂದ ಬಿಡಿಸೋದು ಬಹಳ ಕಷ್ಟ. ಯಾರೆಷ್ಟೇ ಬುದ್ಧಿವಾದ ಹೇಳಿದ್ರು ಕೂಡ ಆ ಚಟ ಬಿಡೋದಿಲ್ಲ. ಅಥವಾ ಆಯ್ತಪ್ಪ ನಾಳೆಯಿಂದ ಆ ಚಟಕ್ಕೆ ಒಳಗಾಗಲ್ಲ ಅಂತ ಅಂದ್ಕೊಂಡಿರ್ತಾನೆ, ಆದರೆ ಮತ್ತೆ ಬೆಳಗಾದ ತಕ್ಷಣ ಆ ಚಟದ ಕಾರ್ಯ ಮಾಡುವ ತನಕ ಅವನ ಮನಸ್ಸಿಗೆ ಸಮಾಧಾನ ಆಗೋದಿಲ್ಲ. ಹಾಗಾದರೆ ಈ ಚಟದಿಂದ ಹೊರ ಬರೋದು ಹೇಗೆ ಅಂತಂದರೆ, ಚಟಕ್ಕೆ ಒಳಗಾಗಿರ್ತಾನಲ್ಲ ಆ ವ್ಯಕ್ತಿಯ ಮನಸ್ಸೇ ಕನ್ವಿನ್ಸ್ ಆಗಬೇಕು. ಆ ವ್ಯಕ್ತಿಯ ಮನಸ್ಸೇ ಹೇಳಬೇಕು ಇದು ನನಗೆ ಬೇಡ ಅಂತ. ಎಲ್ಲಿಯ ತನಕ ಚಟಕ್ಕೆ ಒಳಗಾದಂತಹ ವ್ಯಕ್ತಿಯ ಮನಸ್ಸು ಕನ್ವಿನ್ಸ್ ಆಗೋದಿಲ್ವೋ, ಅದೇ ತೀರ್ಮಾನ ಮಾಡೋದಿಲ್ವೋ, ಅಲ್ಲಿ ತನಕ ಆ ವ್ಯಕ್ತಿ ಚಟದಿಂದ ಹೊರಗೆ ಬರೋದು ಸುಲಭ ಅಲ್ಲ. ಹಾಗಾದ್ರೆ ಆ ಮನಸ್ಸನ್ನು ಕನ್ವಿನ್ಸ್ ಮಾಡೋದಾದ್ರೂ ಹೇಗೆ ಅಂತಂದರೆ, ಬುದ್ಧಿಯ ಮೂಲಕವೇ ಮನಸ್ಸನ್ನು ಕನ್ವಿನ್ಸ್ ಮಾಡಬೇಕು. ಅರ್ಥಾತ್ ಬುದ್ಧಿಯ ಮೂಲಕ ಆ ಚಟದ ಕಾರ್ಯದ ಬಗ್ಗೆ ಅವನು ಚಿಂತನೆ ಮಾಡಬೇಕು. ಈ ಚಟದ ಕಾರ್ಯದಿಂದ, ಅರ್ಥಾತ್ ನಾನು ಯಾವುದಕ್ಕೆ ಅಡಿಕ್ಷನ್ ಆಗಿದ್ದೀನಲ್ಲ ಆ ಕಾರ್ಯದಿಂದ ನನಗೇನು ತೊಂದರೆ ಆಗ್ತಿದೆ, ಏನು ನಷ್ಟ ಆಗ್ತಿದೆ ಅಂತ ಕೂತ್ಕೊಂಡು ಆಲೋಚನೆ ಮಾಡಬೇಕು. ಹಾಗಾದರೆ ಚಟದಿಂದ ಆಗ್ತಕ್ಕಂಥ ದುಷ್ಪರಿಣಾಮವಾದರೂ ಏನು ಅಂತಂದರೆ, ಮೊದಲನೇದು ಸಮಯ ಹಾಳಾಗತ್ತೆ. ಬಹಳಷ್ಟು ಸಮಯ ವ್ಯರ್ಥ ಆಗುತ್ತೆ. ಮನುಷ್ಯನಿಗೆ ಯಾವುದಾದ್ರೂ ಒಂದು ಚಟ ಹತ್ತಿಬಿಟ್ರೆ ಆ ಕಾರ್ಯವನ್ನು ಮಾಡ್ತಾನೇ ಇರಬೇಕು ಅಂತ ಅನ್ಸುತ್ತೆ. ಬೆಳಗ್ಗೆನೂ ಮಾಡ್ತಾನೆ, ಮಧ್ಯಾಹ್ನನೂ ಮಾಡ್ತಾನೆ, ಸಾಯಂಕಾಲವೂ ಮಾಡ್ತಾನೆ, ರಾತ್ರಿನೂ ಮಾಡ್ತಾನೆ. ಅಂದರೆ ಅವನಿಗೆ ಚಟದ ಕಾರ್ಯವೇ ಅತ್ಯಂತ ಸುಖ ಅಂತ ಅನ್ಸುತ್ತೆ. ಚಟದ ಕಾರ್ಯವೇ ಅತ್ಯಂತ ಚಂದ ಅಂತ ಅನ್ಸುತ್ತೆ. ಆ ಚಟದ ಕಾರ್ಯ ಬಿಟ್ಟು ಬೇರೆ ಕಾರ್ಯಗಳು ಎಷ್ಟೇ ಉತ್ತಮವಾಗಿದ್ರೂ ಕೂಡ ಅದು ಸುಖ ಅಂತ ಅನ್ಸಲ್ಲ, ಅದು ರೋಚಕ ಅಂತ ಅನ್ಸಲ್ಲ. ಹಾಗಾಗಿ ಸದಾಕಾಲ ಆ ಚಟದ ಕಾರ್ಯವೇ ಮಾಡ್ತಾ ಇರಬೇಕು ಅಂತ ಅವನಿಗನ್ಸತ್ತೆ. ಹಾಗಾಗಿ ಅವನು ಎಷ್ಟೋ ಉತ್ತಮವಾದಂತಹ ಕಾರ್ಯವನ್ನು ಮಾಡೋದನ್ನು ಕಳ್ಕೊಂಡು ಬಿಡ್ತಾನೆ, ಸಾಧನೆ ತುಂಡಾಗ್ಬಿಡತ್ತೆ. ಹಾಗಾಗಿ ಯಾವುದು ನಮ್ಮ ಮನಸ್ಸನ್ನು ಕೆರಳಿಸುತ್ತೋ, ಉತ್ತಮವಾದಂತಹ ಕಾರ್ಯಗಳನ್ನು ಮಾಡಲಿಕ್ಕೆ ಬಿಡೋದಿಲ್ವೋ ಅಂತಹ ಚಟಗಳಿಗೆ ಒಳಗಾಗಬಾರ್ದು. ಒಂದು ರೀತಿ ನೋಡೋದಾದರೆ ಈ ಸಂಸಾರ ಅಂತಕ್ಕಂಥದ್ದೇ ಒಂದು ಚಟ. ಕಾಫಿ ಕುಡಿಯೋದು, ಯಾವಾಗಲೂ ಕಾಫಿ ಕುಡಿತಾ ಇರೋದು ಒಂದು ಚಟ. ಹೆಚ್ಚು ಮೊಬೈಲ್ ನೋಡ್ತಾ ಇರ್ತಕ್ಕಂಥದ್ದು ಒಂದು ಚಟ. ಅಷ್ಟೇ ಏಕೆ, ಹೆಚ್ಚು ಆಲೋಚನೆ ಮಾಡ್ತಾ ಇರ್ತೀವಲ್ಲ ಅದು ಒಂದು ಚಟವೇ. ಮನುಷ್ಯನಿಗೆ ಆಲೋಚನೆ ಮಾಡೋದು ಚಟವೇ. ಯಾವುದೋ ಘಟನೆ ನಡೆದು ಎಷ್ಟೋ ಕಾಲ ಆಗಿರುತ್ತೆ, ಮತ್ತೆ ಮತ್ತೆ ಅದನ್ನೇ ನೆನಪು ಮಾಡಿಕೊಂಡು ಚಿಂತೆ ಒಳಗಾಗಿರ್ತಾನೆ, ಅದು ಒಂದು ಚಟವೇ. ಸಂಸಾರ ಅರ್ಥಾತ್ ನಮ್ಮ ಈ ಜೀವನ ಏನು ಆರಂಭ ಆಗಿದೆ ಮುಕ್ತಾಯ ಆಗುತ್ತೆ, ಹುಟ್ಟು ಸಾವು ಮತ್ತೆ ಬರುತ್ತೆ, ಇವೆಲ್ಲವೂ ಮನಸ್ಸಿನ ಅಡಿಕ್ಷನ್ನೇ. ಹಾಗಾದ್ರೆ ಏನು ಮಾಡಬೇಕಪ್ಪ ಅಂತಂದರೆ, ನಮ್ಮ ಮನಸ್ಸು ಯಾವುದಕ್ಕಾದರೂ ಒಂದಕ್ಕೆ ಅಡಿಕ್ಟ್ ಆಗ್ತಾನೇ ಇರುತ್ತೆ. ಅಡಿಕ್ಟ್ ಆಗೋದೇ ನಿಜ, ಆದರೆ ಒಳ್ಳೆ ಕಾರ್ಯಕ್ಕೆ ಅಡಿಕ್ಟ್ ಮಾಡಿಸ್ಬೇಕು ಅದನ್ನು. ಅಂದರೆ ಯಾವುದು ಅಂತಂದರೆ, ಜಪ ಮಾಡಲಿಕ್ಕೆ ಅಡಿಕ್ಷನ್ ಮಾಡಿಸ್ಬೇಕು. ಜಪ ಮಾಡ್ತಾ ಇರಬೇಕು. ಜಪ ಮಾಡದೇ ಮನಸ್ಸಿಗೆ ಸಮಾಧಾನ ಆಗಲ್ಲ ಅಂತ ಅನಿಸ್ಬೇಕು. ಅಥವಾ ಅಧ್ಯಯನ ಮಾಡಲಿಕ್ಕೆ ಅಡಿಕ್ಟ್ ಮಾಡಿಸ್ಬೇಕು. ಸದಾಕಾಲ ನಾನು ಯಾವುದಾದ್ರೂ ಒಂದನ್ನು ಅಧ್ಯಯನ ಮಾಡ್ತಾನೇ ಇರಬೇಕು ಅಂತ ಮನಸ್ಸಿಗೆ ಅನಿಸ್ಬೇಕು. ಧ್ಯಾನ ಮಾಡ್ತಕ್ಕಂಥದ್ದನ್ನು ಅಭ್ಯಾಸ ಮಾಡಿಸ್ಬೇಕು. ಮನಸ್ಸಿಗೆ ನಾವು ಯಾವ ಅಭ್ಯಾಸವನ್ನು ಮಾಡಿಸ್ತೀವೋ ಅದನ್ನೇ ಬಯಸ್ತಾ ಇರುತ್ತೆ, ಅದನ್ನೇ ಇಷ್ಟಪಡುತ್ತೆ. ಹಾಗಾಗಿ ಉತ್ತಮವಾದಂತಹ ಕಾರ್ಯಗಳು ಮನಸ್ಸಿಗೆ ಚಟವಾಗಬೇಕು. ಕೆಟ್ಟ ಕಾರ್ಯಗಳು ಮನಸ್ಸಿನ ನೆಮ್ಮದಿಯನ್ನು ಹಾಳು ಮಾಡ್ತಕ್ಕಂಥದ್ದು, ಸಾಧನೆಯನ್ನು ಕುಂಠಿತವನ್ನಾಗಿ ಮಾಡ್ತಕ್ಕಂಥದ್ದು ಚಟ ಯಾವುದಿದೆ ಅದಕ್ಕೆ ಮನುಷ್ಯ ಒಳಗಾಗಬಾರ್ದು.